ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಈ ಬಾರಿ ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧೆ ಮಾಡಬೇಕು ಎನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಹಿಂದುಳಿದ ವರ್ಗದ ಮೀಸಲಾತಿ ಬಂದ್ರೆ ಅಖಾಡಕ್ಕೆ ಇಳಿಯುವ ಮನಸ್ಸು ಮಾಡಿದ್ದಾರೆ. ಸೊಣ್ಣೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಅವಕಾಶ ಸಿಕ್ಕರೆ ಸ್ಪರ್ಧೆಗೆ ಇಳಿಯಲಿದ್ದು, ಆ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ ಎಸ್ಆರ್ವಿ ಬಳಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗಿದೆ. ಆ ಪ್ರಕಾರವಾಗಿ ರಮೇಶ್ಗೆ ಟಿಕೆಟ್ ಯಾಕೆ ಕೊಡಬೇಕು ಅನ್ನೋದನ್ನ ನೋಡೋದಾದ್ರೆ, ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದ ರಮೇಶ್ ಶಾಸಕ ವಿಶ್ವನಾಥ್ ಅವರ ಕಾರ್ಯವೈಖರಿ ಬೆಚ್ಚಿ ಬಿಜೆಪಿಗೆ ಬಂದ್ರು. ಅದು ಅಲ್ಲದೆ ಬಂದ ತಕ್ಷಣ ಎಸ್ಆರ್ ವಿಶ್ವನಾಥ್ ರಮೇಶ್ಗೆ ಅತಿಯಾದ ಪ್ರೀತಿಯನ್ನ ತೋರಿಸಿ ಶಿವಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ರು. ತದನಂತರ ಕಡಿಮೆ ಅವಧಿಯಲ್ಲೇ ಉತ್ತಮ ಗುಣಮಟ್ಟದ ಸದೃಢ ಗ್ರಾಮ ಪಂಚಾಯಿತಿಯನ್ನ ನಿರ್ಮಿಸಲು ರಮೇಶ್ ಯಶಸ್ವಿಯಾಗಿದ್ರು. ಶಿವಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಮಾದರಿ ಕೆಲಸ ಮಾಡುವ ಮೂಲಕ ಗಮನ ಸೆಳೆದ್ರು. ಇನ್ನು ಕುರ್ಚಿಗೆ ಅಂಟಿಕೊಳ್ಳದೆ ಶಾಸಕರ ಆದೇಶದ ಮೇರೆಗೆ ಚಕಾರ ಎತ್ತದೆ ಬೇರೆಯವರಿಗೆ ಅವಕಾಶವನ್ನ ಕೂಡ ಮಾಡಿಕೊಟ್ರು. ತದನಂತರ ಶಾಸಕರ ಚುನಾವಣೆ ಹಾಗೂ ಎಂಪಿ ಚುನಾವಣೆಗೆ ಪ್ರಾಮಾಣಿಕ ಕೆಲಸ ಮಾಡಿದ್ರು. ಜೊತೆಗೆ ಸುಧಾಕರ್ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನ ಶಿವಕೋಟೆ ಗ್ರಾಮ ಪಂಚಾಯಿತಿಯಿಂದ ಕೊಡಿಸುವಲ್ಲಿ ಯಶಸ್ವಿಯಾದ್ರು. ಸದ್ಯ ಈ ಬಾರಿ ಸೊಣ್ಣೇನಹಳ್ಳಿಗೆ ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡುವ ಕನಸನ್ನ ಇಟ್ಕೊಂಡಿದ್ದಾರೆ. ಅದು ಅಲ್ಲದೆ ಒಂದಷ್ಟು ಸ್ನೇಹಿತರು ಸಿಂಗನಾಯಕನಹಳ್ಳಿಯಲ್ಲಿ ಮೀಸಲಾತಿ ಬಂದ್ರೆ ಸ್ಪರ್ಧೆ ಮಾಡುವಂತೆ ಒತ್ತಾಯ ಕೂಡ ಮಾಡಲಾಗ್ತಿದೆ ಎನ್ನಲಾಗಿದೆ. ಒಟ್ನಲ್ಲಿ ಹಿಂದುಳಿದ ವರ್ಗಕ್ಕೆ ಆಕಾಂಕ್ಷಿಯಾಗಿರುವ ರಮೇಶ್ ಆಸೆಗೆ ಬಿಜೆಪಿ ರೆಕ್ಕೆ ಆಗುತ್ತಾ ಕಾದು ನೋಡಬೇಕು.